ಕೆಲವೊಂದು ಪ್ರಾಕ್ಟೀಸ್ ಮಾಡೋದಿದೆ. ಒಂದು ಮಗುಗೆ ಅವರಮ್ಮ ಹೇಳ್ಕೊಡ್ತಾಯಿರ್ತಾರೆ, ಪಂಜಾರವಿಟ್ಟು ನಡನ್ನು ಕುಂಜು ಅಂತ. ಆಮೇಲೆ ನಮ್ಮ ಮನೇಲಿ ಟ್ರೈ ಮಾಡಿದೆ. ಅದು ಏನಾಗೋಗಿದೆ ಅಂದರೆ ಪಂಜಾರವಿಟ್ಟು ನಡನ್ನು ಕುಂಜು ಅಂತ ಹೇಳ್ಕೊಡ್ತಾಯಿದ್ದೆ. ಆಮೇಲೆ ಅವರು ಏನಂತ ಹೇಳಿದ್ರು ಅಂದರೆ, ಕೊನೆಗೆ ಅವರು ಪಂಜಾರವಿಟ್ಟು ನಡನ್ನು ಕುಂಜು ಅಂತ ಹೇಳಿದ್ರು. ಕೊನೆಗೆ ಅದಲ್ಲ, ಪಂಜಾರವಿಟ್ಟು ಕುಂಜು ನಾಡನ್ನು ಅಂತ ಅದು ಪ್ರಾಕ್ಟೀಸ್ ಆಗೋಯ್ತು. ಈ ಥರ ಹೇಳು ಅಂಥೇಳಿ ಪಂಜಾರವಿಟ್ಟು ಕುಂಜು ನಾಡನ್ನು ಅಂತ ನಾನೇ ಹೇಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಆಮೇಲೆ ಆ ಡೈಲಾಗ್ ನೋಡೋಕೆ ಹೋದರೆ ಮತ್ತೆ ಉಲ್ಟಾನೇ ಐತೆ. ಪಂಜಾರವಿಟ್ಟು ನಡನ್ನು ಕುಂಜು ಅಂದಿದ್ದು. ಆಮೇಲೆ ಅವ್ರಿಗೆ ಮಕ್ಕಳಿಗೆ ಹೇಳ್ಕೊಡ್ತಾ ಅದೇನಾಯ್ತಂದರೆ ಪಂಜಾರವಿಟ್ಟು ಕುಂಜು ನಾಡನ್ನು ಅಂತ ಡೈಲಾಗ್ ನಾನೇ ಕಲ್ತ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಫುಲ್ಲು ತಲೆನೂ ಕೆರ್ಕೊಂಡಂಗೆ ಆಗೋಯ್ತು. ನೀವು ಒಂದು ಸರಿ ನಿಮ್ಮ ಮನೆ ಮಕ್ಕಳಿಗೆ ಒಂದು ಸರಿ ಟ್ರೈ ಮಾಡಿ ಹೇಳ್ಕೊಡಿ. ಪಂಜಾರವಿಟ್ಟು ನಡನ್ನು ಕುಂಜು ಆ ಡೈಲಾಗು ಹೇಳಬೇಕು ಅಂತ ಹೇಳ್ಕೊಡಿ ನಿಮ್ಮ ಮಕ್ಕಳಿಗೆ. ಅದೇನು ರಿಸ್ಕ್ ಏನಲ್ಲ.